ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಐಗೂರು ಗ್ರಾಮದಲ್ಲಿ ಸೋಮವಾರ ನಡೆದ 9ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಡೆಯಿತು. ಬೆಳಿಗ್ಗೆ 9 ಗಂಟೆಗೆ ಐಗೂರು ಕಬ್ಬಿಣ ಸೇತುವೆಯಿಂದ ಸಮ್ಮೇಳನಾಧ್ಯಕ್ಷರ ಭವ್ಯ ಮೆರವಣಿಗೆ ನಡೆಯಿತು. ತೆರೆದ ವಾಹನದಲ್ಲಿ ಸಮ್ಮೇಳನಾಧ್ಯಕ್ಷೆ ಸಾಹಿತಿ ಜಲಜಾ ಶೇಖರ್, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ MP ಕೇಶವ ಕಾಮತ್, ತಾಲೂಕು ಅಧ್ಯಕ್ಷ SD ವಿಜೇತ್ ಅವರನ್ನ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಸಾಂಪ್ರದಾಯಿಕ ವಾದ್ಯಗಳು, ಜನಪದ ಕಲಾವಿದರ ನೃತ್ಯ, ಕನ್ನಡ ಧ್ವಜಗಳು ಮತ್ತು ಘೋಷಣೆಗಳೊಂದಿಗೆ ನಡೆದ ಮೆರವಣಿಗೆಗೆ ಗ್ರಾಮಸ್ಥರು ಸಾಕ್ಷಿಯಾದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ ಕುಮಾರ್ ಮೆರವಣಿಗೆಯನ್ನು ಉದ್ಘಾಟಿಸಿದರು. ಕಬ್ಬಿಣ ಸೇತುವೆಯಿಂದ ಎಡವಾರೆ ಮಾರ್ಗವಾಗಿ ಕಾಜೂರು ಸರ್ಕಾರಿ ಕಾಲೇಜು ಮೂಲಕ ಸಭಾಂಗಣದವರೆಗೆ ಮೆರವಣಿಗೆ ಸಾಗಿತು. ಬೆಳಗ್ಗೆ 6:30ಕ್ಕೆ ಶಾಲಾ ಮೈದಾನದಲ್ಲಿ ತಾಲೂಕು ತಹಶೀಲ್ದಾರ್ KK ಕೃಷ್ಣಮೂರ್ತಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು. ನಂತರ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ MP ಕೇಶವ ಕಾಮತ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಐಗೂರಿನ ಐಸಿರಿ ಎಂಬ ಸ್ಮರಣ ಸಂಚಿಕೆಯಿಂದ ಶಾಸಕ ಡಾಕ್ಟರ್ ಮಂತರಗೌಡ ಹಾಗೂ ಪ್ರಧಾನ ಸಂಪಾದಕ SM ಚಂಗಪ್ಪ ಅವರು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ನಂಗಾರು ಕೀರ್ತಿ ಪ್ರಸಾದ್, ಸಮ್ಮೇಳನ ಮಹಾಪೋಷಕ TP ರಮೇಶ್, ನಿಕಟಪೂರ್ವ ಅಧ್ಯಕ್ಷೆ ಶಗಾ ನಯನತಾರ, ಸಾಹಿತಿ ಡಾಕ್ಟರ್ ಜಯಪ್ಪ ಹೊನ್ನಾಳಿ, KP ಚಂದ್ರಕಲಾ, KM ಲೋಕೇಶ್, ರೇವತಿ ರಮೇಶ್, ಕಾರ್ಯದರ್ಶಿ ಜ್ಯೋತಿ ಅರುಣ್, AP ವೀರರಾಜು, KP ದಿನೇಶ್, ಜವರಪ್ಪ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ನೋಡಿ ಸರ್, ಇಲ್ಲಿ ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಶ್ರೀಮತಿ ಲಾವಣ್ಯ ಮೋಹನ್ ರವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಹಿರಿಯರನ್ನು ನೆನಪಿಸಿಕೊಂಡು ಅವರು ನಾಡಿಗೆ ನೀಡಿದಂತ ಕೊಡುಗೆ, ಮಾಡಿದ ಸೇವೆ, ಅವರ ನಿಟ್ಟಿನಲ್ಲಿ ಈ ದ್ವಾರಗಳನ್ನ ಈಗ ನಿರ್ಮಿಸಿ ಈಗಾಗಲೇ ಉದ್ಘಾಟನೆಗೊಳಿಸಲಾಗಿದೆ. 11 ದ್ವಾರಗಳನ್ನ ಉದ್ಘಾಟನೆ ಮಾಡಿದಂತಹ ಪ್ರಮುಖರು ನಮ್ಮೊಂದಿಗಿಂದು ವೇದಿಕೆಯಲ್ಲಿ ಇದ್ದಾರೆ. ಅವಕಾಶ ಸಿಗ್ತಲ್ಲ ಅಂತ ನನಗೆ ಹೆಮ್ಮೆ. ನಾವು ಇಲ್ಲಿ ಪ್ರಚಾರ ಮಾಡೋದು, ಇಲ್ಲಿ ಮಾತಾಡೋದು, ಭಾಷಣ ಮಾಡೋದು ಸಹಜ. ಮಾತ್ರ ನಾವು ಹೊರದೇಶಕ್ಕೆ ಹೋಗಂತ ಸಂದರ್ಭದಲ್ಲಿ ನಮ್ಮವ್ರು ಸಿಕ್ತಾಗ ನಮ್ ಕನ್ನಡದಲ್ಲಿ ಮಾತಾಡಿ ಅಂತ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ಲೇಬೇಕು. ಯಾಕೆಂತಂದ್ರೆ ಅಲ್ಲಿ ಹೋದಾಗ ಬೇರೆ ಬೇರೆ ಭಾಷೆಗಳು ಮಾತಾಡ್ಬೋದು. ಮಾತ್ರ ಅಲ್ಲಿ ನನ್ನ ಅನ್ಸಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅವರೇ. ಆ ವಿಚಾರದ 3-4 ಸಾವಿರ ಸೇರಂತ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲೇಬೇಕಾಗಿತ್ತು. ಅದಕ್ಕೋಸ್ಕರ ತಡವಾಗಿ ಬಂದಿದ್ದೀನಿ. ನನ್ನ ಕ್ಷಮೆಯ ಕೇಳ್ತಾ ತಮ್ಮೆಲ್ಲರಿಗೂ ಸಾಹಿತ್ಯ ವಿಚಾರದಲ್ಲಿ ನಾವು ಭಾಷೆ, ಅದೇ ರೀತಿಯಲ್ಲಿ ಲಿಪಿಗಳಿರ್ಬೋದು, ಬೇರೆ ರೀತಿಯಲ್ಲಿ ಬುಕ್ ಪಬ್ಲಿಷ್ ಮಾಡಂತ ಇರ್ಬೋದು, ನಿರಂತರವಾಗಿ ನಮ್ಮ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಡಂತ ಕೆಲಸ ನಮ್ಮ ಜವಾಬ್ದಾರಿ. ನಾವೇನ್ ಮಾಡ್ತೀವಿ ಅಂತಂದ್ರೆ, ವರ್ಷಕ್ಕೆ ನಾನು ನಮ್ಮ ಸಾಹಿತ್ಯ ಪರಿಷತ್ತಿಂದ ನಾವು 1 ವರ್ಷ ಕಾರ್ಯಕ್ರಮಕ್ಕೆ ನಿಮ್ ಜೊತೆಲಿ ಕೈ ಜೋಡಿಸಿದ್ರೆ ಹೆಚ್ಚು. ಮತ್ತೆ ನಿರಂತರವಾಗಿ ಸಾಹಿತ್ಯ ಪರಿಷತ್ತಿಂದ ಹಲವಾರು ಕನ್ನಡ ಪ್ರಚಾರ ಮಾಡಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ. ನಾನು ತಾಲೂಕ್ ಸಮ್ಮೇಳನಗಳು ಒಂದ್ ರೀತಿಲಿ, ಇಲ್ಲಾಂದ್ರೆ ಜಿಲ್ಲಾ ಸಮ್ಮೇಳನ ಒಂದ್ ರೀತಿಲಿ ಒಂದು ಊರಿನ ಹಬ್ಬ ತರ ವಾತಾವರಣ ಸೃಷ್ಟಿಯಾಗೈತೆ. ಕಡಿಮೆ ಆಗ್ತಿರುವಂತಹ ಇದರಲ್ಲಿ ನಾವು ಕನ್ನಡವನ್ನ ಮರಿಬಾರ್ದು. ಇಂತಹ ಹಲವಾರು ಕೃತಿಗಳನ್ನ ಬರಿಬೇಕಾಗುತ್ತೆ. ಆ ಬರೆಯುವಂತವರಿಗೆ ನಾವು ಪ್ರೋತ್ಸಾಹವನ್ನ ಕೊಡಬೇಕು, ಅವರನ್ನ ಬೆಳೆಸಬೇಕು. ಇನ್ನು ಹೆಚ್ಚಿನ ಕೃತಿಗಳು ಬಿಡುಗಡೆಗೊಳ್ಳಿ ಮೇಡಮ್, ನಿಮಗೆ ಅಭಿನಂದನೆಗಳು. ಹಾಗೂ ಬಿಡುಗಡೆಗೊಳಿಸಿದಂತಹ ನಮ್ಮ ಸೋಮವಾರಪೇಟೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆದಂತಹ ಶ್ರೀಯುತ KK ಕೃಷ್ಣಮೂರ್ತಿ ಸರ್ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಎರಡನೇ
ರಾಷ್ಟ್ರೀಯ ಹೆದ್ದಾರಿ 275ರ ಮಡಿಕೇರಿ ಬಳಿ ರಸ್ತೆಯಲ್ಲಿ ಇಂಧನ ಸೋರಿಕೆಯಾಗಿ ಕೆಲಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರೀ ಆತಂಕ ಎದುರಾಗಿತ್ತು. ಹೆದ್ದಾರಿಯ ಮೇಲೆ ಹರಿದ ಇಂಧನದಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಮಡಿಕೇರಿ ಟ್ರಾಫಿಕ್ ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸುವವರೆಗೆ ವಾಹನ ಓಡಾಟ ನಿಯಂತ್ರಿಸಿದ್ರು. ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ರಸ್ತೆಯನ್ನು ಶುಚಿಗೊಳಿಸಿದ ಬಳಿಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ತಿರುವಿನಲ್ಲಿ ಸೋರಿದ್ದ ಇಂಧನದಿಂದ ವಾಹನ ಓಡಾಟ ಅಪಾಯಕಾರಿಯಾಗಿತ್ತು. ಆದರೆ ಮಡಿಕೇರಿ ಟ್ರಾಫಿಕ್ ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಚೇನಂಡ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ಗೆ ಮೇ 2ರಂದು ನಾಪೋಕ್ಲಿಗೆ ಬರಲು ಕೇಂದ್ರ ಕ್ರೀಡಾ ಸಚಿವರಾದ ಡಾ ಮನ್ಸುಖ್ ಲಕ್ಷ್ಮಣ್ ಮಾಂಡವಿಯ ಸಮ್ಮತಿ ಸೂಚಿಸಿದ್ದಾರೆ. ಚೇನಂಡ ಕೊಡವ ಹಾಕಿ ಪಂದ್ಯಾವಳಿ ಸಮಿತಿಯ ಪ್ರಮುಖರ ನಿಯೋಗ ನವದೆಹಲಿಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರ ನೇತೃತ್ವದಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿ ಅವರನ್ನ ಭೇಟಿಯಾಗಿ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ಬರುವಂತೆ ಆಹ್ವಾನ ನೀಡಿದ ಸಂದರ್ಭ ಇದಕ್ಕೆ ಸಚಿವರು ಸಮ್ಮತಿ ಸೂಚಿಸಿದ್ದಾರೆ. ಕೊಡವ ಕುಟುಂಬಗಳ ನಡುವಿನ 26ನೇ ವರ್ಷದ ಹಾಕಿ ಪಂದ್ಯಾವಳಿಗೆ ಖಂಡಿತ ಬರುವುದಾಗಿ ಹೇಳಿದ ಸಚಿವರು ಕುಟುಂಬಗಳ ನಡುವೆ ಹಾಕಿ ಪಂದ್ಯಾವಳಿಯನ್ನ ಒಗ್ಗಟ್ಟು ಬೆಸುಗೆಯಾಗಿ ರೂಪಿಸಿರುವುದು ಮಾದರಿಯಾಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಚೇನಂಡ ಹಾಕಿ ಪಂದ್ಯಾವಳಿಯ ಬ್ರೋಷರ್ ಅನ್ನು ಸಚಿವರಿಗೆ ನೀಡಲಾಯಿತು. ನಿಯೋಗದಲ್ಲಿ ಚೇನಂಡ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ಸಮಿತಿ ಅಧ್ಯಕ್ಷರಾದ ಕರುಂಬಯ್ಯ ಸಿಪಿ, ಕಾರ್ಯಾಧ್ಯಕ್ಷ ದೀನಾ ಚೇನಂಡ, ವಿವೇಕ್ ಪೂಣೆಚ್ಚ, ಬ್ರಿಗೇಡಿಯರ್ ಸಿಎನ್ ಚೀಯಣ್ಣ, ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತ ವಿಶು ಕುಟ್ಟಪ್ಪ ಪಾಲ್ಗೊಂಡಿದ್ದರು. ಮಡಿಕೇರಿಯ ಕರ್ಣಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಫೆಬ್ರವರಿ 15ರಂದು ವಿವಿಧ ಧಾರ್ಮಿಕ ಕೈಂಕರ್ಯಗಳು ಮತ್ತು ಭಕ್ತರ ಮೆರವಣಿಗೆ ನಡೆಯಲಿದೆ ಎಂದು ದೇವಾಲಯದ ಧರ್ಮದರ್ಶಿ ಗೋವಿಂದ ಸ್ವಾಮಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಶಿವರಾತ್ರಿಯಂದು ಬೆಳಗ್ಗೆ 9 ಗಂಟೆಯಿಂದ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿರುವ ಕಾಶಿಲಿಂಗಕ್ಕೆ ಕ್ಷೀರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ನಡೆಯಲಿದೆ. ಗರ್ಭಗುಡಿಯಲ್ಲಿ ಕಾಶಿಲಿಂಗ ಪ್ರತಿಷ್ಠಾಪನೆಯಾಗಿದ್ದು, ವಿಗ್ರಹದ ಸುತ್ತ ಪಂಚಲಿಂಗಗಳು ಮತ್ತು 109 ಲಿಂಗಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಲಿಂಗಗಳಿಗೆ ವಿಶೇಷ ಅಭಿಷೇಕ, ಅಲಂಕಾರ ಮತ್ತು ಪೂಜೆ ನೆರವೇರಲಿದೆ ಎಂದರು. ಭಕ್ತರಿಗೆ ಪಂಚಲಿಂಗಕ್ಕೆ ಪವಿತ್ರ ಗಂಗಾಜಲ ಅಭಿಷೇಕ ಮತ್ತು ಶಿವನ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಮಹಾ ಮಂಗಳಾರತಿ ನೆರವೇರಲಿದ್ದು, ಭಕ್ತರಿಗೆ ಅನ್ನ ಸಂತರ್ಪಣೆ ಇದೆ ಎಂದರು. ವಿಶೇಷವಾಗಿ ಆಚರಿಸಲು ಭಕ್ತಾದಿಗಳು ಎಲ್ಲ ಭಕ್ತಾದಿಗಳ ಒಂದು ಅಪೇಕ್ಷೆ ಮೇರೆಗೆ ಇವರೆಲ್ಲರ ಇಚ್ಛೆಯಂತೆ ಈ ವರ್ಷ ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಹಮ್ಮಿಕೊಂಡಿದ್ದೇವೆ. ಆದರೆ ಜೊತೆಗೆ ಕುಂಭಕಲಶ ಕೂಡ ಬರ್ತದೆ. ವಾದ್ಯ ಗೋಷ್ಠಿ, ಕೆಂಡೆ ವಾದ್ಯಗಳು ಕೂಡ ಅದರ ಮುಖಾಂತರ ನಾವು ಮೆರವಣಿಗೆಯಿಂದ ಬಂದು ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ಬಂದು ಕಳಸವನ್ನು ಕಳಿಸಿದ ತೀರ್ಥ ಯಾರು ದೇವಸ್ಥಾನಕ್ಕೆ ಕಳಸ ಅಂದರೆ ದೇವಸ್ಥಾನಕ್ಕೆ ಈ ವರ್ಷ ವಿಶೇಷ ಮಾಡಿಕೊಂಡಿದ್ರೆ ಪ್ರತಿಯೊಂದು ಭಕ್ತಾದಿಗಳು ಅವರ ಮನೆಯಿಂದ ಅವರ ಇಚ್ಛೆಯಂತೆ ಸೂದದಲ್ಲಿ ಕಳಸವನ್ನು ತಂದರೆ ಆ ಮೆರವಣಿಗೆ ಮುಖಾಂತರ ಬಂದರೆ ಅಲ್ಲಿ ದೇವಸ್ಥಾನದ ಮೂರ್ತಿ ಎದುರುಗಡೆ 5 ಪಂಚಲಿಂಗಗಳಿದೆ. ಆ ಪಂಚಲಿಂಗಕ್ಕೆ ಅವರೇ ಅಭಿಷೇಕ ಮಾಡ್ಬೋದು, ನೀರನ್ನ ಹಾಕ್ಬೋದು ಪ್ರತಿಯೊಂದು. ಹಾಗೆ ಈ ವರ್ಷ ವಿಶೇಷ ಮಾಡಿದ್ರೆ ಇನ್ನು ಮುಂದಕ್ಕೆ ಪ್ರತಿಯೊಂದು ವರ್ಷವೂ ಅದೇ ತರ ಸಂಪ್ರದಾಯ ಅಂತ ಹೇಳಿ ಅಂತ ನಮ್ಮೆಲ್ಲರ ಅಪೇಕ್ಷೆ, ಭಕ್ತಾದಿಗಳ ಅಪೇಕ್ಷೆ. ಅದಕ್ಕೋಸ್ಕರ ಈ ವರ್ಷ ವಿಶೇಷವಾಗಿ ಅದ್ದೂರಿಯಾಗಿ ನಾವು ಪ್ರಾರಂಭ ಮಾಡಿದ್ದೇವೆ. ಸಂಪ್ರದಾಯ ಮುಖಾಂತರ ಹೇಳಬೇಕು ನಮ್ಮ ಆಸೆ. ಅದನ್ನ ಇಲ್ಲೆಲ್ಲರೂ ತಿಳಿದ್ರೆ ಯಾರಂತಲ್ಲ, ನಾವು ಇಂಥವ್ರು ಅಂತ ಎಲ್ಲ ಪ್ರತಿ ಆ ದೇವಿ ಮೇಲೆ ಶಿವನ ಯಾರು ಭಕ್ತಿ ಇದ್ದಾರೆ ಅವರೆಲ್ಲರೂ ಬಂದು ಅಭಿಷೇಕ ಮಾಡ್ಬೋದು, ಕಳಿಸಿ ತಂದೆ ಮಾಡ್ಬೋದು. ಪ್ರತಿ ಇದು ಶಿವರಾತ್ರಿ ದಿವಸ ಒಂದು ಸಮಯ ಕೊಟ್ಟಿರ್ತೀವಿ, ಆ ಸಮಯದಲ್ಲಿ ಬಂದು ಮಾಡ್ಬೋದು. ಈ ವರ್ಷ ಮೆರವಣಿಗೆ ಮುಖಾಂತರ ಮಾಡ್ತೀವಿ, ಮುಂದಿನ ವರ್ಷಕ್ಕೆ ಆ ಥರ ಮಾಡುವಂತ ತೀರ್ಮಾನ ತಗೊಂಡಿದ್ದೀವಿ. ಶ್ರೀ ರಾಜರಾಜೇಶ್ವರಿ ದೇವಾಲಯದ ಟ್ರಸ್ಟಿ ದೇವರಾಜ ಮಣಿ ಮಾತನಾಡಿ, ಬೆಳಿಗ್ಗೆ ದೇವಾಲಯದ ಮುಖ್ಯ ದ್ವಾರದಿಂದ
ಸ್ತಬ್ಧ ಚಿತ್ರ, ಪೂರ್ಣ ಕುಂಭಕಳಸ, ಚಂಡೆ ವಾದ್ಯ, ವೀರಗಾಸೆ, ಡೊಳ್ಳು ಕುಣಿತದೊಂದಿಗೆ ಭಕ್ತಾದಿಗಳ ಮೆರವಣಿಗೆ ನಡೆಯಲಿದೆ. ಧರ್ಮದರ್ಶಿ ಗೋವಿಂದ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು, ಮಡಿಕೇರಿ ಶಾಸಕ ಡಾ ಮಂತ್ರಗೌಡ, ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ, ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ, ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ ಮತ್ತಿತರ ಪ್ರಮುಖರು ಭಾಗವಹಿಸಲಿದ್ದಾರೆಂದು ತಿಳಿಸಿದರು. ಪುಣ್ಯಕ್ಷೇತ್ರ ಕರ್ಣಗಿರಿ ಗ್ರಾಮ ಶ್ರೀ ರಾಜರಾಜೇಶ್ವರಿ ದೇವಾಲಯ ಮಹಾಶಿವರಾತ್ರಿ ದಿನಾಂಕ 15/2/26 ಭಾನುವಾರದಂದು ಸ್ಥಳ ಶ್ರೀ ರಾಜರಾಜೇಶ್ವರಿ ದೇವಾಲಯ ಕರ್ಣಗಿರಿ ಮಡಿಕೇರಿ. ಕಾರ್ಯಕ್ರಮದ ವಿವರ ಈ ರೀತಿ ಇದೆ. ಕಾಶಿಯಿಂದ ತಂದು ಪ್ರತಿಷ್ಠಾಪಿಸಲಾದ ಕಾಶಿ ಲಿಂಗಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಪೂಜಾ ಕೈಂಕರ್ಯಗಳು ನಡೆಯಲಿದೆ. ಪೂಜೆ ಈ ರೀತಿ ಇದೆ. ಪಂಚಾಮೃತ ಅಭಿಷೇಕ, ಪುಷ್ಪಾಲಂಕಾರ, ರುದ್ರಾಭಿಷೇಕ ಹಾಗೂ ಇನ್ನಿತರ ಪೂಜಾ ಕಾರ್ಯಕ್ರಮಗಳು ಈ ಶಿವಲಿಂಗಕ್ಕೆ ಮಾಡಲಾಗ್ತದೆ. ಈ ಶಿವರಾತ್ರಿ ಭಕ್ತಾದಿಗಳು ಕೋರಿಕೆ ಮೇರೆಗೆ ಭಾನುವಾರ ಬೆಳಿಗ್ಗೆ ಅಂದರೆ ಹಗಲು 10 ಗಂಟೆಯಿಂದ ದೇವಾಲಯದ ಮುಖ್ಯ ದ್ವಾರದಿಂದ ಸ್ತಬ್ಧ ಚಿತ್ರಗಳು, ಮೆರವಣಿಗೆ, ಪೂರ್ಣ ಕುಂಭಮೇಳ, ಪೂರ್ಣ ಕುಂಭಕಳಸ, ವಿಶೇಷವಾಗಿ ಕೇರಳ ಚಂಡವಾದ್ಯ, ಪಾಂಡವಪುರದ ವೀರಗಾಸೆ ಹಾಗೂ ಡೊಳ್ಳು ಕುಣಿತ ಏರ್ಪಡಿಸಲಾಗಿದೆ. ಈ ಒಂದು ಮೆರವಣಿಗೆಯಲ್ಲಿ 11:45 ಗಂಟೆಗೆ ದೇವಸ್ಥಾನದ ಪ್ರಾರಂಭಕ್ಕೆ ತಲುಪುತ್ತದೆ. ಈ ಒಂದು ಮೆರವಣಿಗೆಯಲ್ಲಿ ವಿಶೇಷವಾಗಿ ಮುಖ್ಯ ಅತಿಥಿಗಳ ಗಣ್ಯರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್, ಮಾನ್ಯ ಗೃಹ ಸಚಿವರು ಬೆಂಗಳೂರು, ಹಾಗೂ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್, ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೆಯೇ ಮಾನ್ಯ ಶಾಸಕರು ಡಾಕ್ಟರ್ ಮಂತ್ರಗೌಡ ಮಡಿಕೇರಿ ಇವರು ಹಾಗೂ ಶ್ರೀ ಸನ್ಮಾನ್ಯ ಗೋವಿಂದ ಸ್ವಾಮಿ, ಧರ್ಮದರ್ಶಿಗಳು, ಶ್ರೀ ರಾಜೇಶ್ವರಿ ದೇವಾಲಯ ಕರ್ಣಗಿರಿ ಮಡಿಕೇರಿ ಹಾಗೂ ಸನ್ಮಾನ್ಯ ಶ್ರೀ ಶ್ರೀನಿವಾಸ ಸ್ವಾಮಿ ಅರ್ಚಕರು, ರಾಜೇಶ್ವರಿ ದೇವಾಲಯ ಮಡಿಕೇರಿ, ಇನ್ನಿತರ ಗಣ್ಯರ ಉಪಸ್ಥಿತಿಯಲ್ಲಿ ಈ ಮೆರವಣಿಗೆ ಸಾಗಿ ಬರ್ತಾ ಇದೆ. ಆದರೆ ಅವರು ಏನಂತ ಹೇಳಿದ್ರೆ, ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅವರು ಕಾಲ್ನಡಿಗೆಯಲ್ಲೇ ದೇವಸ್ಥಾನಕ್ಕೆ ಈ ಮೆರವಣಿಗೆ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಗಣ್ಯರ ಪ್ರಾರಂಭಣಕ್ಕೆ ಬಂದ ನಂತರ ಶ್ರೀದೇವಿಯ ಮಹಾ ಮಂಗಳಾರತಿ, ತದಾದ ನಂತರ ಕಾಶಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಲಿಂಗಕ್ಕೆ ಮಂಗಳಾರತಿ, ಇದಾದ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಈ ಬಾರಿ ವಿಶೇಷವಾಗಿ ನಾವೇನು ಅಂತ ಹೇಳಿದ್ರೆ 10 ಶಕ್ತಿ ದೇವತೆಗಳನ್ನು ವಿಶೇಷವಾಗಿ ಅವರ ದೇವಾಲಯಕ್ಕೆ ಹೋಗಿ ಅವರ ಮುಖ್ಯಸ್ಥರನ್ನು ಆಹ್ವಾನ ಮಾಡ್ತಾ ಇದ್ವಿ. ಆ 10 ದೇವಾಲಯಗಳಿಂದ ಕುಂಭಕಳಸವನ್ನು ತಂದು ಈ ತೀರ್ಥವನ್ನು ಪಂಚಲಿಂಗಕ್ಕೆ ಅಭಿಷೇಕ ಮಾಡುವ ವಿಶೇಷವಿದೆ. ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದಾರೆ. ಸಂಜೆ 7 ಗಂಟೆಯಿಂದ ವಿಶೇಷವಾಗಿ ದೀಪೋತ್ಸವ ಕಾರ್ಯಕ್ರಮ, ಭಕ್ತರು ದೀಪ ಹಚ್ಚಲು ಎಲ್ಲರಿಗೂ ಕೂಡ ಅವಕಾಶ ಇದೆ. ಕೊನೆಯಲ್ಲಿ ಅನ್ನದಾಸೋಹ ಕೂಡ ಇದೆ. ಈಶ್ವರ ಗುಡಿಯೊಂದು ಸ್ಥಾಪನೆ ತಾಯಿಯ ಅನುಮತಿ ಮೇಲೆ ಸ್ಥಾಪನೆಗೊಂಡಿದ್ದು, ಬಹುಶಃ ಈಗಾಗಲೇ ರಾಜರಾಜೇಶ್ವರಿ ದೇವಾಲಯ ಶ್ರೀ ಗೋವಿಂದಸ್ವಾಮಿ ಹೇಳಿದಾಗೆ ಡಾಕ್ಟರ್ ವೀರೇನ್ ಹೆಗ್ಡೆ ಅವರಿಂದ ಪ್ರತಿಷ್ಠಿತಗೊಂಡಿರುವ ಈ ಶಿವಲಿಂಗ ದೇವಾಲಯದಲ್ಲಿ ತನ್ನದೇ ಆದ ಒಂದು ಖ್ಯಾತಿಯನ್ನು ಹೊಂದಿದೆ. ಬಹುಶಃ ಈ ವರ್ಷ ಸಾಂಪ್ರದಾಯಿಕ ಪ್ರಕಾರ 10 ದಶಮಂಟಪಗಳ ದೇವಾಲಯದಿಂದ ಕಳಸ ತೀರ್ಥವನ್ನು ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರೊಂದಿಗೆ ಈ ಬಾರಿಯ ಶಿವರಾತ್ರಿಯನ್ನು ದೇವಾಲಯದಲ್ಲಿ ನಾವು ಆರಂಭಿಸ್ತಾ ಇದ್ದೇವೆ. ಬಹುಶಃ ಮುಂದಿನ ವರ್ಷಗಳಲ್ಲಿ ಇದು ನಿರಂತರವಾಗಿ ಇನ್ನು ಮುಂದಕ್ಕೂ ಭಕ್ತ ಜನಾದಿಗಳಿಂದ ಈ ರೀತಿಯ ಹರಿದಿನ ಹಬ್ಬ ನಾವು ಶಿವರಾತ್ರಿಯಲ್ಲಿ ಮುಂದುವರಿಯುತ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಶ್ರೀ ರಾಜರಾಜೇಶ್ವರಿ ಆಶೀರ್ವಾದದೊಂದಿಗೆ ದೇಶ ವಿದೇಶದಲ್ಲೂ ಅಪಾರ ಭಕ್ತವೃಂದವನ್ನು ಹೊಂದಿರುವ ಈ ಪುಣ್ಯಕ್ಷೇತ್ರವು ತನ್ನದೇ ಆದ ಖ್ಯಾತಿಯನ್ನು ಹೊಂದಿದೆ. ತಾವೆಲ್ಲರೂ ಈ ಶಿವರಾತ್ರಿಯ ಶುಭದಿನದಂದು ಆಗಮಿಸಿ ತಾಯಿಯ ಕೃಪೆ. ಗೋಷ್ಠಿಯಲ್ಲಿ ದೇವಾಲಯ ಸಮಿತಿಯ ಸದಸ್ಯ ಚುಂಬಿ ದೇವಯ್ಯ, ಕಿರಣ್ ಕುಮಾರ್, ಸಚಿನ್ ವಾಸುದೇವ್ ಹಾಗೂ ಸಂಜಯ್ ಪಾಲ್ಗೊಂಡಿದ್ದರು.
ಕಾಫಿ ಒಣಗಿಸಲು ಜಾಗವಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾದ ಹಿನ್ನೆಲೆ ಚಟ್ಟಳ್ಳಿ ಪ್ರೌಢಶಾಲೆಯ ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲೇ ರೋಬಸ್ಟಾ ಕಾಫಿಯನ್ನು ಒಣಗಿಸಿರುವ ಘಟನೆ ಇದೀಗ ಭಾರೀ ಚರ್ಚೆಗೆ ಕಾರಣವಾಗಿದೆ. 2012ರಲ್ಲಿ ಚಟ್ಟಳ್ಳಿ ಪ್ರೌಢಶಾಲೆಗೆ 50 ವರ್ಷ ಪೂರೈಸಿದ ಸುವರ್ಣ ಮಹೋತ್ಸವದ ಸವಿ ನೆನಪಿಗಾಗಿ ಉದ್ಯಮಿ, ಸಮಾಜ ಸೇವಕ ಹಾಗೂ ದಾನಿ ಜಗದೀಶ್ ರೈ ಅವರು ಶಾಲೆಯ ಸಮೀಪವೇ ಸುಮಾರು 5.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಬಾಸ್ಕೆಟ್ಬಾಲ್ ಕೋರ್ಟ್ ಅನ್ನು ನಿರ್ಮಿಸಿಕೊಟ್ಟಿದ್ರು. ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆ ಬೆಳೆಯಲಿ ಎಂಬ ಉದ್ದೇಶದಿಂದ ನಿರ್ಮಿಸಲಾದ ಈ ಕೋರ್ಟ್ ಇದೀಗ ಕಾಫಿ ಒಣಗಿಸುವ ಕಣವಾಗಿ ಪರಿವರ್ತನೆಯಾಗಿದೆ. ದೈಹಿಕ ಶಿಕ್ಷಕ PS ಮಾಚಯ್ಯ ಅವರ ನಿವೃತ್ತಿಯ ಬಳಿಕ ಕೋರ್ಟ್ನ ನಿರ್ವಹಣೆ ಕಡೆಗಣೆಯಾಗಿದ್ದು, ಇದನ್ನು ದುರುಪಯೋಗಪಡಿಸಿಕೊಂಡು ಶಾಲಾ ಆಡಳಿತ ಮಂಡಳಿಗೆ ಸಂಬಂಧಪಟ್ಟ ಕೆಲವರು ತಮ್ಮ ತೋಟದ ರೋಬಸ್ಟಾ ಕಾಫಿಯನ್ನು ಕೋರ್ಟ್ನಲ್ಲಿ ಒಣಗಿಸ್ತಾ ಇದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಈ ಕುರಿತು ಗ್ರಾಮಸ್ಥರಿಂದ ದೂರು ಬಂದ ಹಿನ್ನೆಲೆ ಮಾಧ್ಯಮ ಖುದ್ದಾಗಿ ತೆರಳಿದಾಗ ಕೋರ್ಟ್ನಲ್ಲಿ ಕಾಫಿ ಒಣಗಿಸ್ತಾ ಇರುವುದು ದೃಢಪಟ್ಟಿದೆ. ಈ ದುರ್ಬಳಕೆಯಿಂದ ಕೋರ್ಟ್ನ ಸಿಮೆಂಟ್ ನೆಲ ಬಿರುಕು ಬಿಟ್ಟಿದ್ದು, ಕೆಲವೆಡೆ ಸಿಮೆಂಟ್ ಎದ್ದಿರುವುದು ಕಂಡುಬಂದಿದೆ. ಇದರಿಂದ ವಿದ್ಯಾರ್ಥಿಗಳ ಕ್ರೀಡಾಭ್ಯಾಸಕ್ಕೆ ತೀವ್ರ ಅಡ್ಡಿಯಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ದಾನಿ ಜಗದೀಶ್ ರೈ, ಬಡ ಮತ್ತು ಪ್ರತಿಭಾವಂತ ಮಕ್ಕಳ ಕ್ರೀಡಾ ಅಭಿವೃದ್ಧಿಗಾಗಿ ತಾನು ಬಾಸ್ಕೆಟ್ಬಾಲ್ ಕೋರ್ಟ್ ನಿರ್ಮಿಸಿಕೊಟ್ಟಿದ್ದೇನೆ. ಆದರೆ ಶಾಲೆಯ ಮೇಲೆ ಅಭಿಮಾನವಿಲ್ಲದವರು ಇದನ್ನು ಕಾಫಿ ಒಣಗಿಸಲು ಬಳಸಿರುವುದು ಅತ್ಯಂತ ನೋವಿನ ಸಂಗತಿ. ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಖಂಡನೀಯ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಾಸ್ಕೆಟ್ಬಾಲ್ ಕೋರ್ಟ್ ಸಮೀಪ ಮಕ್ಕಳಿಗೆ ದಣಿವಾರಿಸಿಕೊಳ್ಳಲು ನೆರಳು ಮರಗಳನ್ನು ನೆಡಲಾಗಿದ್ದು, ಅದರ ತೊಗಟೆಯನ್ನು ಕತ್ತರಿಸಿ ಮರಗಳನ್ನು ಹನನ ಮಾಡಲಾಗಿದೆ. ಈ ಲೆವೆಲ್ ರೋಡ್ ಉಂಟು, ಅಡಿ ಚೆನ್ನಾಗಿ ಗೊತ್ತಿದೆ ರೋಡ್. ಈಗ ಇವರು ಕೋಟ್ ನಂಗೆ ಪೇಂಟ್ ಬರ್ತೀನಿ ಇಂಗಡ ಈ ಕಾಪಿ ಅನಿಸಿಲ್ಲ ಇಪ್ಪದು. ಭಾಗಮಂಡಲ ರಸ್ತೆ ಅವ್ಯವಸ್ಥೆ ಕುರಿತು ಅನೇಕ ಬಾರಿ ಆಡಳಿತ ವ್ಯವಸ್ಥೆಯ ಗಮನ ಸೆಳೆದಿದ್ರೂ ಟೆಂಡರ್ ಆಗಿದೆ, ಅನುದಾನದ ಕೊರತೆ ಇದೆ ಎನ್ನುವ ಉತ್ತರ ಬರ್ತಾ ಇದೆ ಹೊರತು ಅಭಿವೃದ್ಧಿ ಕಾರ್ಯ ಮಾತ್ರ ಇನ್ನೂ ಕೂಡ ಆರಂಭಗೊಂಡಿಲ್ಲ ಅಂತ ನಾಪಕ್ಲುವಿನ ಆಟೋ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹದಗೆಟ್ಟ ರಸ್ತೆಯಿಂದ ವಾಹನ ಚಾಲಕರು, ಶಾಲಾ ಮಕ್ಕಳು, ಹಿರಿಯ ನಾಗರಿಕರು ಮತ್ತು ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನು ಸಾಗಿಸಲು ನಿತ್ಯ ಕಷ್ಟ ಅನುಭವಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಚಾಲಕರು ಕೂಡಲೇ ಹದಗೆಟ್ಟ ರಸ್ತೆಯಿಂದ ಶೀಘ್ರ ದುರಸ್ತಿಪಡಿಸಬೇಕು, ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳನ್ನು ಒತ್ತಾಯಿಸಿ ಎಚ್ಚರಿಕೆ ನೀಡಿದ್ದಾರೆ. ನೀವೆಲ್ಲ ನೋಡ್ತಿರ್ಬೋದು ಈ ರಸ್ತೆನ, ಒಂದು 4ರಿಂದ ಭಾಗಮಂಡಲ ಹಾದುವಂಥ ರಸ್ತೆ. ಈ ರಸ್ತೆಗೆ ನಾವು ಒಂದು 2 ಅಲ್ಲ 3 ಅಲ್ಲ 4 ಅಲ್ಲ ತುಂಬ ವೀಡಿಯೋನು ಮಾಡಿದ್ದೀವಿ, ತುಂಬಾ ಪರಿಶ್ರಮ ಪಡ್ತಿದ್ದೀವಿ. ಯಾವುದೇ ಪರಿಶ್ರಮ ಸಿಗ್ತಾ ಇಲ್ಲ ನಮಗೆ. ಪೊನ್ನಣ್ಣ ಸರ್ ಅವರು ಮೊನ್ನೆ ಒಂದು 2 ದಿವಸ ಮುಂಚೆ ಈ LG ರೋಡ್ಗಾಗಿ ನೀವು ಹಾದು ಹೋಗಿದ್ದೀರಾ. ಇದರ ರೋಡ್ ಬಗ್ಗೆ ನೀವು ಏನಂತ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಈ ರೋಡಿಗೆ ನಾವು ಇವತ್ತು ಬಾಳೆ ನಟ್ಟುಬಿಟ್ಟು ಪ್ರತಿಭಟನೆ ಮಾಡ್ತಿದ್ದೀವಿ. 1.5 ಕಿಲೋಮೀಟರ್ ಗಂಟ ಈ ರಸ್ತೆಯಲ್ಲಿ ಹೋಗ್ತಿರೋರೆಲ್ಲ ನೋಡಿತಿರ್ಬೋದು. ನಾವು ಪೇಪರ್ಗೆ ಹಾಕ್ತೀವಿ, ನ್ಯೂಸ್ಗೆ ಕೊಡ್ತೀವಿ. ನೀವೆಲ್ಲ ಈ ವಿಡಿಯೋನ ನೀವು ನೋಡಿದ್ದೀರಲ್ಲ. 1.5 ಕಿಲೋಮೀಟರ್ ಗಂಟ ನಾವು ಈ ರಸ್ತೆನ ಬಾಳೆ ನಟ್ಟುಬಿಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆಟೋ ಚಾಲಕರು 365 ದಿವಸ ಈ ಆಟೋದಲ್ಲಿ, ನಾಳೆ ಸಂತೆ ಆಗ್ತಿದೆ ಸೋಮವಾರ ಆ ದಿವಸ, ಆಟೋದಲ್ಲಿ ತುಂಬ ದಿವಸ ನಮಗೆ ಕಷ್ಟ ಆಗ್ತಿತ್ತು. ಇದಕ್ಕೆ ಯಾರು ಹೊಣೆ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಹೊಣೆ. ಇದಕ್ಕೆ ಈ ಸರ್ಕಾರ ನಮಗೆ ರೋಡ್ ಮಾಡಿ ಕೊಟ್ಟಿಲ್ಲ ಅಂದರೆ ಮುಂದೊಂದು ದಿವಸ ಅಂತ ಹೇಳಿದ್ರೆ ನಾಳೆನೇ ಆಗ್ಬೋದು, ನಾಡಿದ್ದೇ ಆಗ್ಬೋದು. ನಾವು ದೊಡ್ಡ ದೊಡ್ಡ ಮರಗಳನ್ನು ರಸ್ತೆಗೆ ಟೈರ್ ಸುಟ್ಟುಬಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ, ತುಂಬ ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ BJP ಸರ್ಕಾರ ಮಾಡಿದ ರೋಡಲ್ಲಿ ಎಲ್ಲರೂ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, ಯಾವುದೇ ಇಲ್ಲ. KG ಬೋಪಯ್ಯ MP ಅಪ್ಪಚ್ಚಂಜರು ಮಾಡಿದ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಯಾವುದೂ ಏನೂ ಮಾಡಿಲ್ಲ. ಇದಕ್ಕೆ ಆದಷ್ಟು ಬೇಗ ಇದಕ್ಕೆ ಏನು ಹೊಣೆ ಆಗಿದ್ದೀರಾ ಈ ರಸ್ತೆಗೆ ಅದು ಮಾಡಲೇಬೇಕು. ಅಪಘಾತಗಳು ಇಲ್ಲಿ ಆಗ್ತಾ ಇದೆ, ಆದರೂ ಯಾರು ಕ್ಯಾರೆ ಮಾಡ್ತಾ ಇಲ್ಲ. ನಾವೇ ಗುದ್ದಾಗಿ ಬಾಳೆ ಗಿಡ ನೆಟ್ಟಿದ್ದೀವಿ,
1.5 ಕಿಲೋಮೀಟರ್ ಗಂಟ ನಾವು ಬಾಳೆ ಗಿಡ ನೆಟ್ಟಿದ್ದೀವಿ, ಇನ್ನೂ ನೆಡ್ತೀವಿ. ಅದಕ್ಕೆ ನಾವು ಬೇಕಾದಷ್ಟು ಶ್ರಮ ಪಡ್ತೀವಿ. ಎಷ್ಟು ಶಾಲಾ ಮಕ್ಕಳು ಹೋಗೋ ದಾರಿ ಇದು. MMR ಜಂಕ್ಷನ್ ಇಂದ ನಾಪೋಕ್ಲು ಹೋಗೋ ರೋಡು. ಇವಾಗ ನಾವು ಬಾಳೆ ನೆಟ್ಟಿದ್ದೀವಿ. ಈ ಬಾಳೆ ಫಸ್ಲು ಬಂದಾಗ ಯಾರು ಬೇಕಾದ್ರೂ ಕುಯ್ಕೊಂಡು ಹೋಗ್ಬೋದು, ಬೇಜಾರಿಲ್ಲ. ಆದರೆ ಡೈಲಿ ಬರೋರು ಸರ್ಕಾರದ ಬಾಳೆ ತೋಟ. ದಯವಿಟ್ಟು ಇದಕ್ಕೆ ಡೈಲಿ ಬರೋರು ನೀರು ಹಾಕ್ಬಿಡಿ, ನೀರು ಹಾಕಿ ಬೆಳೆಸಿ. ಇಷ್ಟು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾರಿಗೆ ಬೇಕಾದ್ರೂ ಫಸಲ್ ತಗೋಬೋದು, ಯಾರು ಬೇಕಾದ್ರೂ ಫಸಲ್ ತಗೊಳ್ಳೋದು. ಆದರೆ ಡೈಲಿ ಬರೋರು ಮಾತ್ರ ನೀರು ಹಾಕ್ಬಿಟ್ಟು ಅಷ್ಟೇ. ನಾವು 1.5 ಕಿಲೋಮೀಟರ್ ನಡ್ಕೊಂಡು ಬಾಳೆ ನೆಟ್ಟಿ ಪ್ರತಿಭಟನೆ ಮಾಡಿದ್ದೀವಿ. ಇದರ ಬಗ್ಗೆ ದಯವಿಟ್ಟು ಪೊನ್ನಣ್ಣನವರು ಏನಾದ್ರು ಒಂದು ಕ್ರಮ ತಗೊಂಡು ಈ ರೋಡ್ನೊಂದು ಸರಿ ಮಾಡಿಸಿಕೊಡ್ಬೇಕು. ಪ್ರತಿಯೊಂದು ಆಟೋ ಡ್ರೈವರ್ಗಾಗಲಿ ಸ್ಕೂಲ್ ಗಾಡಿಗಳಿಗಾಗಲಿ ತುಂಬ ಕಷ್ಟ ಇದೆ ರೋಡು. ದಯವಿಟ್ಟು ಇದನ್ನೊಂದು ರಿಪೇರಿ ಮಾಡಿ ಕೊಟ್ಟುಬಿಟ್ಟು ನೋಡೋಕೆ ಅಂತ ಕೇಳ್ಕೊಳ್ತೀವಿ. ಇಲ್ಲಾಂದರೆ 15 ದಿನಗಳ ಒಳಗಡೆ ನಾವು ಮತ್ತೆ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಒಂದೇ ಒಂದು ಗಾಡಿ ರೋಡಲ್ಲಿ ಓಡಾಡಲಿಕ್ಕೆ ನಾವು ಬಿಡೋದಿಲ್ಲ. ನಪಕ್ಲು ಸಮೀಪದ ಮದೆನಾಡು ಗ್ರಾಮದಲ್ಲಿ ಕಾಡಾನೆ ಹಿಂಡು ದಾಳಿ ಮಾಡಿ ಬೈಕ್ ಸವಾರ ತೀವ್ರವಾಗಿ ಗಾಯಗೊಂಡು ಜೀವಾಪಾಯದಿಂದ ಪಾರಾದ ಘಟನೆ ಭಾನುವಾರ ಸಂಜೆ ನಡೆದಿದೆ. ಮದೆನಾಡು ಗ್ರಾಮದ ನಿವಾಸಿ ದಿವಂಗತ ಪಟ್ಟಣ ಅಯ್ಯಪ್ಪ ಎಂಬುವರ ಮಗ ಭರತ್ ಕುಮಾರ್ ಕಾಡಾನೆ ದಾಳಿಗೆ ಒಳಗಾದ ದುರ್ದೈವಿ. ರೆಸಾರ್ಟ್ ಒಂದರಲ್ಲಿ ಕೆಲಸ ಮಾಡ್ತಾ ಇರುವ ಭರತ್ ಕುಮಾರ್ ಎಂದಿನಂತೆ ತಮ್ಮ ಬೈಕ್ನಲ್ಲಿ ಮದೆನಾಡು ಬೆಟ್ಟತೂರು ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಸಂದರ್ಭ ಸಾಲಪು ಎಂಬಲ್ಲಿ ರಸ್ತೆಯ ಮಧ್ಯೆ ದಿಢೀರೆಂದೇ ಪ್ರತ್ಯಕ್ಷವಾದ ಕಾಡಾನೆಗಳ ಹಿಂಡು ದಾಳಿ ಮಾಡಿ ಸೊಂಡಿಲಿನಲ್ಲಿ ಎಸೆದ ಪರಿಣಾಮ ಕಾಲು ಮುರಿತಗೊಂಡು ತಲೆಗೂ ಗಾಯಗಳಾಗಿದ್ದು ಬೈಕ್ ಜಖಂಗೊಂಡಿದೆ. ಈ ಸಂದರ್ಭ ಸಮೀಪದ ಮನೆಯವರು ಬಬ್ಬೆ ಕೇಳಿ ವಿಷಯ ತಿಳಿದ ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯ ಬಿಸಿ ಸಜ್ಜನ್, ನೆರವನ ಪರಶುರಾಮ ಗಾಯಗೊಂಡಿರುವ ಭರತ್ ಕುಮಾರ್ ಅವರನ್ನ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಮದೆನಾಡು ಗ್ರಾಮದಲ್ಲಿ ನಿರಂತರವಾಗಿ ಆನೆ ಹಾವಳಿ ಮುಂದುವರೆದಿದ್ದು ಈ ಘಟನೆ ಗ್ರಾಮಸ್ಥರಲ್ಲಿ ತೀವ್ರ ಆತಂಕವನ್ನ ಉಂಟುಮಾಡಿದೆ. ಈಗಾಗಲೇ ಆನೆಗಳಿಂದ ಅಪಾರ ಕೃಷಿ ನಷ್ಟ ಹೊಂದಿರುವ ಜನರು ಈಗ ಜೀವ ಉಳಿಸಿಕೊಳ್ಳಲು ಪರದಾಡುವ ಸ್ಥಿತಿ ಬಂದಿದೆ. ಇನ್ನಾದರೂ ಅರಣ್ಯ ಇಲಾಖೆ ಮತ್ತು ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಂಡು ಆನೆಗಳಿಂದ ಶಾಶ್ವತವಾಗಿ ಕಾಡಿಗಟ್ಟುವ ಕೆಲಸ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ವಿರಾಜಪೇಟೆ ಸಮೀಪದ ಕೊಟ್ಟೊಳ್ಳಿಯ ಶ್ರೀ ಧಾರಾ ಮಹೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ 2 ದಿನಗಳ ಕಾಲ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಮೊದಲನೇ ದಿನ ಬೆಳಿಗ್ಗೆಯಿಂದಲೇ ಗಣಪತಿ ಹೋಮ, ಪ್ರಾರ್ಥನೆ, ಸ್ವಸ್ತಿ, ಪುಣ್ಯವಾಚನ, ಪುಣ್ಯಾಹುತಿ, ದೇವನಾಂದಿ, ಮಹಾಗಣಪತಿ ಪೂಜೆ, ಪಂಚಗವ್ಯ ಶುದ್ಧಿ, ಋತ್ವಿಕ್ ವರ್ಣನೆ ಸೇರಿದಂತೆ ರಾತ್ರಿಯವರೆಗೂ ವಿವಿಧ ಪೂಜೆ, ಅನ್ನಸಂತರ್ಪಣೆ, ಹೋಮ ಹವನ ನಡೆಯಿತು. ಸಂಜೆ ಯಾಗಶಾಲೆ ಪ್ರವೇಶ, ಕ್ಷೇತ್ರಪಾಲ ಪ್ರಾರ್ಥನೆ, ಕಲಶ ಸ್ಥಾಪನೆ, ವಾಸ್ತುಹೋಮ, ಆದಿವಾಸ ಮಹಾಮಂಗಳಾರತಿ, ಗಣಪತಿ ಪೂಜೆ, ಮಂಡಲ ಪೂಜೆ, ರಾಕ್ಷೋಘ್ನ ಹೋಮ, ಆದಿವಾಸಾದಿ ಹೋಮ, ಪೂರ್ಣಾಹುತಿ ನಡೆದು ತೀರ್ಥಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪಣೆ ನೆರವೇರಿತು. 2ನೇ ದಿನ ಬೆಳಿಗ್ಗೆಯಿಂದ ಮಹಾಗಣಪತಿ ಪೂಜೆ, ತತ್ವಹೋಮ, ದೇವರಿಗೆ ಅಷ್ಟಬಂಧ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ, ಮೂಲಮಂತ್ರ ಹೋಮ, ರುದ್ರಹೋಮ, ಕಲಶಾಭಿಷೇಕ, ಪುಣ್ಯಾಹ ವಾಚನ, ಪ್ರತಿಷ್ಠಾಂಗ ಹೋಮ, ಬ್ರಹ್ಮ ಕಲಶ ಸ್ಥಾಪನೆ, ಕಲಾ ಹೋಮ, ನವಗ್ರಹ ಹೋಮ, ಮಹಾಪೂರ್ಣಾಹುತಿ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರಿತು. ನಂತರ ದೇವರು ಹೊರಗೆ ಬರುವ ಪೂಜೆ, ದೇವರ ನೃತ್ಯ ಬಲಿ ನಡೆದು ಮಹಾಪೂಜೆ ನಡೆಯಿತು. ಬಳಿಕ ಮಹಾಪೂಜೆ, ಮಹಾಮಂಗಳಾರತಿ ಸೇವೆ ನಡೆಯಿತು. ಇದೇ ಸಂದರ್ಭ ನವಗ್ರಹ ಪ್ರತಿಷ್ಠಾಪನೆ ಪೂಜೆ ನಡೆಯಿತು. ನೆರೆದ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ಮಾಡಲಾಯಿತು. ತಂತ್ರಿಯಕ್ಕೂ ಕೂಡಿನ ಭಕ್ತಾದಿಗಳಿಗೂ ಎಲ್ಲರಿಗೂ ತೊಂದರೆ ಇಲ್ಲದೆ ನೀಯತ್ತು ನನ್ನದು ಮಾಡುವುದು.
सद्यो जाताय वै नमो नमः भवे भवेनाच भवे भवस्वमाय नमः वामदेवाय नमो ज्येष्ठ ಕಡಗದ ಶಾದಿ ಮಹಲ್ ಸಭಾಂಗಣದಲ್ಲಿ 11ನೇ ವರ್ಷದ ಕೆಪಿಎಲ್ ಕ್ರಿಕೆಟ್ ಆಟಗಾರರ ಬಿಡ್ಡಿಂಗ್ ಕಾರ್ಯಕ್ರಮ ಸ್ಥಾಪಕರಾದ ಜುನೈದ್ ಕೆಎಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 8 ಬಲಿಷ್ಠ ತಂಡಗಳ ನಾಯಕರು ಮತ್ತು ಮಾಲೀಕರ ಸಮ್ಮುಖದಲ್ಲಿ ಆಟಗಾರರ ಬಿಡ್ಡಿಂಗ್ ಕಾರ್ಯಕ್ರಮ ನಡೆಸಲಾಯಿತು. ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕಿರಣ್ ಕಾರ್ಯಪ್ಪ ಮಾತನಾಡಿ, ಕ್ರೀಡಾಕೂಟದಿಂದ ವರ್ಷದಿಂದ ವರ್ಷಕ್ಕೆ ಯುವ ಪ್ರತಿಭೆಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ ಎಂದರು. ഈ 11ാമത്തെ KPL ക്രിക്കറ്റ് ടൂർണമെൻറ്റിന് എല്ലാ അഭിനന്ദനങ്ങളും ആശംസകളും നേരുന്നു. അതുപോലെ തന്നെ നിങ്ങളെ ഈ ഓർഗനൈസേഷൻ ഈ സെറ്റപ്പ് എല്ലാം നല്ലതായിരുന്നു, പ്രൊഫഷണലായിട്ടുണ്ട്. എന്നിരുന്നാലും നമ്മളെ കളി നല്ലതായിട്ട് നടക്കുന്നതിൻ്റെ ലാസ്റ്റ് അവസാന സമയത്ത് കുറച്ച് പ്രശ്നങ്ങളുണ്ട്. അത് ഇതിൻ്റെ സംഘാടകർ അതിനൊന്ന് ശ്രദ്ധിക്കണമെന്ന് അറിയിക്കുന്നു. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪ್ರಸನ್ನ ತಮ್ಮಯ್ಯ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಬೀರ್ ಮಾತನಾಡಿದರು. ಜಮಾತ್ನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ಜಮಾತ್ನ ಅಧ್ಯಕ್ಷರಾದ ಅಬ್ದುಲ್ಲಾ, ಉಸ್ಮಾನ್ ಎವರ್ಗ್ರೀನ್, ಶಿಯಾಬುದ್ದೀನ್, ಅಬ್ದುಲ್ ರೆಹಮಾನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. $2,500 Rising Star 3,000 Western Coffee 3,500 ಕಳೆದ 11 ವರ್ಷದಿಂದನೂ ಸಹ ಇದರಲ್ಲಿ ಸಕ್ರಿಯವಾಗಿ ನನ್ನನ್ನು ಕಳಿಸ್ತಾ ಇದ್ದೀರಾ. ನಾನು ಸಹ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಇವತ್ತು 11ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ತಾವು ಏನು ವ್ಯವಸ್ಥಿತವಾಗಿ ಇದನ್ನು ಒಂದು ಬಿಡ್ಡಿಂಗ್ ಪ್ರಕ್ರಿಯೆಯನ್ನು ನಡೆಸ್ತಾ ಬರ್ತಾ ಇದ್ದೀರಾ. ಇದು ಒಂದು ಒಳ್ಳೆಯ ಒಂದು ಮೇಲ್ನೋಟಕ್ಕೆ ಒಂದು ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಂಥ ಒಂದು ಕ್ರೀಡಾಕೂಟವು ಈ ಕಡಂಗ ಗ್ರಾಮದಲ್ಲಿ ನಡೆಯುತ್ತಾ ಇರೋದು ನಮಗೆಲ್ಲರ ಸಂತೋಷದ ವಿಷಯ. ಹಾಗಾಗಿ ಈ ಕಡಂಗ ಗ್ರಾಮದಲ್ಲಿ ಈಗ ಮೊನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ಕ್ರೀಡೆ. ಇನ್ನು ಫೆಬ್ರವರಿ 8ರವರೆಗೆ ಇರ್ತದೆ. ಹಲವಾರು ಕ್ರೀಡೆಗಳು ನಡೀತಾ ಇರ್ತದೆ. ನಾವು ಎಲ್ಲೂ ಕಾಣಸಿಗಲ್ಲ ಇಂಥ ಒಂದು ವ್ಯವಸ್ಥೆ. ಕಡಂಗದಲ್ಲಿ ಅಂತ ಕ್ರೀಡಾ ಪ್ರೇಮಿಗಳು ಜಾಸ್ತಿ ಇರುವುದರಿಂದ ಅನಿಸ್ತದೆ. ಮುಂಚೆ ಎಲ್ಲ ಕೆಸರು ಗದ್ದೆಗಳು ಸಹ ಇರ್ತಾ ಇತ್ತು, ಅದು ಇವಾಗ ಸ್ವಲ್ಪ ಕಮ್ಮಿಯಾಗಿದೆ. ಆದರೂ ಸಹ ಯುವಕರಲ್ಲಿ ಒಂದು ಯಥೇಚ್ಛವಾಗಿ ಕ್ರೀಡೆ ಮನೋಭಾವವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಈ ಗ್ರಾಮದಲ್ಲಿ ಇನ್ನು ಭವಿಷ್ಯದಲ್ಲಿ ಸಹ ಒಳ್ಳೆ ಕ್ರೀಡಾಕೂಟಗಳು ನಡೆಯಲಿ. ಈ ಒಂದು ಒಳ್ಳೆ ರೀತಿಯಲ್ಲಿ 11 ವರ್ಷದಿಂದ ನಡೆಯುವಂಥ ಈ ಒಂದು ಆಟೋಟ ಸ್ಪರ್ಧೆಯು ಈ ವರ್ಷ ಒಳ್ಳೆ ರೀತಿಯಲ್ಲಿ ನಡೆಯಲೆಂದು ನಾನು ಮೊದಲನೇದಾಗಿ ಆಶಿಸುತ್ತೇನೆ. ಅದೇ ರೀತಿ ಈ ಆಟದಲ್ಲಿ ಗೆಲುವನ್ನು ಸೋಲನ್ನು ಸಮಾನಾಗಿ ಸ್ವೀಕರಿಸಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ. ಇದು ಈ ರೀತಿಯಾಗಿ ಹೆಮ್ಮರವಾಗಿ ಬೆಳೆದು 11ನೇ ಆವೃತ್ತಿವರೆಗೂ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತಿರುವಂಥದ್ದು ನಮಗೆಲ್ಲರಿಗೂ ಸಂತೋಷ ತರುವಂಥ ವಿಷಯ. ಕೊಡಗು ಹೇಗೆ ಕ್ರೀಡೆಯ ತವರು ಅಂತ ಹೇಳ್ತೀವೋ, ಕಡಂಗ ನಮ್ಮ ಭಾಗದಲ್ಲಿ ಕಡಂಗನೂ ಸಹ ಆ ಕ್ರೀಡೆಯ ತವರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. 13-5 14-5 15-5 ಕೊಡಗು ಚಾನಲ್ ನ್ಯೂಸ್, ನೌಫಲ್ ಕಡಂಗ. ಧರ್ಮ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವದಿಂದ ಸಮಾಜ ನಿರ್ಮಾಣವಾಗಲು ನಾವೆಲ್ಲರೂ ಶ್ರಮಿಸಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ಚೆರಿಯಪರಂಬು ಉರುಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಶಾಸಕರು, ಪರಸ್ಪರ ಸುಖ, ಶಾಂತಿ, ಸಹಬಾಳ್ವೆಯೊಂದಿಗೆ ನಾವೆಲ್ಲರೂ ದೇಶಮುಕ್ತವಾದ ಸಮಾಜದಲ್ಲಿ ಬದುಕಬೇಕೆಂಬುದು ನನ್ನ ಆಶಯವಾಗಿದ್ದು, ಅದಕ್ಕಾಗಿ ನಾವೆಲ್ಲರೂ ಶ್ರಮಿಸಬೇಕು ಎಂದು ಹೇಳಿದರು. ಅವರಿಗೆ ಚೆರಿಯಪರಂಬು ಮಹಿದಿ ಜಮಾಯತ್ ಆಡಳಿತ ಮಂಡಳಿ ಪರವಾಗಿಯೂ ಇಲ್ಲಿ ಆಗಮಿಸಿರುವಂತಹ ಈ ಕರ್ನಾಟಕ ರಾಜ್ಯದಲ್ಲಿ ಸಾಲದು ಜನಸ್ನೇಹಿ, ಜನಾನುರಾಗಿ, ಸ್ನೇಹಜೀವಿ, ಉತ್ಸಾಹಿ ಜನಸೇವಕ, ಬಡವರ ಬಂಧು, ದೀನರ ಬಂಧು, ನಿಷ್ಕಳಂಕ ವ್ಯಕ್ತಿತ್ವ, ಹೋರಾಟಗಾರ, ಜನಸೇವಕ, ಭರವಸೆಯ ನಾಯಕ, ಹೃದಯ ಶ್ರೀಮಂತೆ ಉಳ್ಳವರು, ಜನಪರ ಕಾಳಜಿ ಉಳ್ಳವರು. ಈ ಬರುವ 4 ದಿವಸ ತಾವೆಲ್ಲರೂ ಕೂಡ ಈ ಪುಣ್ಯಕ್ಷೇತ್ರದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ
ಪ್ರಾರ್ಥನೆಗಳನ್ನು ಅರ್ಪಿಸಿ ಈ ನಾಡಿನ ಸುಖ ಶಾಂತಿಗೋಸ್ಕರ ಮತ್ತು ತಮ್ಮೆಲ್ಲರ ಸ್ನೇಹಿತರ ಕುಟುಂಬಸ್ಥರ ಊರಿನ ಜನರ ಏಳಿಗೆಗೋಸ್ಕರ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ. ಎಲ್ಲರಲ್ಲೂ ಕೂಡ ಶಾಂತಿ ನೆಲೆ ಮಾಡಬೇಕು. ನಾವೆಲ್ಲರೂ ದ್ವೇಷ ಮುಕ್ತವಾದಂಥ ಸಮಾಜದಲ್ಲಿ ಬದುಕಬೇಕು. ಇದೇ ನಮ್ಮೆಲ್ಲರ ಗುರಿ. ಇಂಥ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ದೇಶದಲ್ಲಿ, ಪ್ರಪಂಚದಲ್ಲಿ ಹಲವಾರು ಭಾಗದಲ್ಲಿ ಯುದ್ಧ ನಡೀತಾ ಇದೆ. ಎಲ್ಲ ಕೂಡ ನಿಲ್ಲಬೇಕು. ಪ್ರಪಂಚದ ಎಲ್ಲ ಮಾನವರು ಕೂಡ, ಮನುಷ್ಯರು ಕೂಡ ಮಾನವೀಯತೆಯನ್ನು ಸಾರಿ ಸುಖ ಶಾಂತಿಯ ನೆಮ್ಮದಿಯ ಬದುಕನ್ನು ನಡೆಸಬೇಕು. ಇದೇ ನಮ್ಮೆಲ್ಲರ ಕೂಡ ಗುರಿಯಾಗಿರುತ್ತದೆ. ಅದೇ ಭಗವಂತನ ಇಚ್ಛೆ ಕೂಡ. ಅದರಿಂದ ಆ ರೀತಿಯಾದಂಥ ಸಮಾಜ ನಿರ್ಮಾಣ ಆಗಲಿ. ನಾವೆಲ್ಲರೂ ಕೂಡ ಒಂದೇ ಎನ್ನುವಂಥ ಮನೋಭಾವದಿಂದ ಸಮಾಜವನ್ನು ಕಟ್ಟುವಂಥ ಕೆಲಸ ಕೂಡ ಆಗಲಿ ಅಂತ ನಾವು. ಕಾರ್ಯಕ್ರಮದಲ್ಲಿ ಚೆರಿಯಪರಂಬು ಜಮಾತ್ ವತಿಯಿಂದ ಶಾಸಕ ಎಎಸ್ ಪೊನ್ನಣ್ಣ, ಮಡಿಕೇರಿ ಉಪವಿಭಾಗದ ಡಿವೈಎಸ್ಪಿ ಸೂರಜ್ ಹಾಗೂ ಪರವಂಡ ಸಿರಾಜ್ ಅವರಿಂದ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಿಂದ ಸ್ವಲ್ಪ ಸರಿದಿಲ್ಬೇಕು. ಮೀಡಿಯಾ ಲೈವ್ ಓದ್ತಾ ಇದೆ. ಉಪವಿಭಾಗದ ಡಿವೈಎಸ್ಪಿ ಸೂರಜ್ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಜಮಾಯತಿನ ಅಧ್ಯಕ್ಷರಾದಂತ ಪರವಂಡ ಅಹಮದ್ ರವರು, ನಾಪಕ್ಲೂರು ಜಮಾಯತಿನ ಅಧ್ಯಕ್ಷ ಅಂತ ಎಂಎಚ್ ಅಬ್ದುಲ್ ರಹಮಾನ್ ರವರು. ಜಮಾತ್ ಅಧ್ಯಕ್ಷ ಪಿಎ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಮಾತ್ನ ಪ್ರಧಾನ ಕಾರ್ಯದರ್ಶಿ ಪರವಂಡ ಸಿರಾಜ್, ಉಪಾಧ್ಯಕ್ಷ ಪಿಎಂ ಇಬ್ರಾಹಿಂ, ಕೋಶಾಧಿಕಾರಿ ಪಿಎಚ್ ಬಶೀರ್, ಸಹ ಕಾರ್ಯದರ್ಶಿ ಆಲಿ, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಹನೀಫ್ ಚೌಕಂಡಳ್ಳಿ, ಡಿಸಿಸಿ ಉಪಾಧ್ಯಕ್ಷ ಅಬ್ದುಲ್ ರೆಹಮಾನ್, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸಲೀಂ ಹ್ಯಾರಿಸ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಶಾಸಕರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ನಾನು ಶಾಸಕರ ಬಳಿ ಹೋಗಿದಾಗ, ಸರ್ ನಮ್ಮ ಜಮಾಯತಿನಲ್ಲಿ ಹಲವಾರು ಸಮಸ್ಯೆಗಳಿದೆ, ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡಿಬೇಕಾಗಿದೆ, ಮನೆ ಶಾಸಕರು ದಯವಿಟ್ಟು ನಮಗೆ ಅನುದಾನವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಾಗ ತಕ್ಷಣ ಅವರು ವಕ್ಫ್ ಬೋರ್ಡ್ ಮುಖಾಂತರ 10 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಜಮಾಯತಿಗೆ ಒದಗಿಸಿಕೊಟ್ಟಿದ್ದಾರೆ. في قلبي غير الله نور محمد صلى الله لا إله إلا الله മുമ്പും മരിച്ചതല്ലേ ജനകോടി ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ವತಿಯಿಂದ ಪರಿಸರ ಸ್ವಚ್ಛತಾ ಅಭಿಯಾನ. ಮೂರ್ನಾಡಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಪರಿಸರದ ಸ್ವಚ್ಛತೆ ಬಗ್ಗೆ ಅಭಿಯಾನ ಕಾರ್ಯಕ್ರಮವನ್ನು ಸಂಸ್ಥೆಯ ಸದಸ್ಯರಾದ ಅರುಣ್ ಅಪ್ಪಚ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಕಟ್ಟಡದಲ್ಲಿ ಪರಿಸರದ ಚಿತ್ರ ಬಿಡಿಸಿದ್ದನ್ನು ಉದ್ಘಾಟಿಸಿ ಮಾತನಾಡಿದ ಅರುಣ್ ಅಪ್ಪಚ್ ಅವರು ಪರಿಸರ ಸ್ವಚ್ಛತೆ ಬಗ್ಗೆ ಮಾಹಿತಿಯನ್ನು ನೀಡಿದರು. ಶಾಲಾ ಮಕ್ಕಳಿಗೆ ಪರಿಸರದ ಸ್ವಚ್ಛತಾ ಬಗ್ಗೆ ಭಾಷಣ ಸ್ಪರ್ಧೆಯನ್ನು ನಡೆಸಲಾಯಿತು.
Thank you, teachers and students. Thank you for the opportunity. Let's go. To a sovereign, socialist, secular, democratic republic, and to secure to all its citizens justice, social, economic, and political liberty of thought, expression, belief, faith, and worship, equality of status and of opportunity, and to promote among them all fraternity, absolute dignity of the individual, and the unity. ಈ ಸಂದರ್ಭ ಸಂಸ್ಥೆಯ ಸದಸ್ಯರಾದ ಗೌತಮ್, ಅಶ್ವಥ್ ಹಾಗೂ ಇರಾನಿ ದೇಶದ ನಾಗರಿಕರು, ಶಾಲೆಯ ಮುಖ್ಯೋಪಾಧ್ಯಾಯಿನಿ ಪ್ರೇಮಕುಮಾರಿ ಸೇರಿದಂತೆ ಶಾಲೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಪದವಿ ಪೂರ್ವ ವಿಭಾಗದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಶಾಲೆಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ನಡೆಯಿತು. ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಅತಿಥಿಗಳು ಉದ್ಘಾಟಿಸಿದರು. ಸಂಸ್ಥೆಯ ಪ್ರಭಾರ ಪ್ರಾಂಶುಪಾಲರಾದ ಎಂ ವಿಶಾಲ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಯಾವುದೇ ತಪ್ಪುಗಳಾದಲ್ಲಿ ಅವರನ್ನು ಸರಿದಾರಿಗೆ ತರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಉಪನ್ಯಾಸಕರು ವಿದ್ಯಾರ್ಥಿಗಳ ತಪ್ಪನ್ನು ತಿದ್ದಿಕೊಳ್ಳಲು ನಿರಂತರ ಪ್ರಯತ್ನ ಪಡ್ತೇವೆ. ವಿದ್ಯಾರ್ಥಿಗಳು ಶ್ರಮಪಟ್ಟು ಓದಿ ಎಲ್ಲರೂ ತೇರ್ಗಡೆಯಾಗಿ 100% ಫಲಿತಾಂಶವನ್ನು ತಂದು ಶಾಲೆಗೆ ಕೀರ್ತಿಯನ್ನು ತರಬೇಕೆಂದರು. ಎಷ್ಟೇ ಪಾಠ ಪ್ರವಚನ ಅಂತ ನಾವು ಹೇಳಿದ್ರು, ಅದರ ಜೊತೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಅಗತ್ಯ. ನಾವು ಹೇಳ್ತೇವೆ ಆಲ್ರೌಂಡ್ ಡೆವಲಪ್ಮೆಂಟ್ ಎಲ್ಲರಿಗೂ ಬೇಕು ಅಂತ. ಸೊ ಆ ಆಲ್ರೌಂಡ್ ಡೆವಲಪ್ಮೆಂಟ್ ಅಂದಾಗ ಬರೀ ಅಕಾಡೆಮಿಕ್ಸ್ ಆಗೋದಿಲ್ಲ, ಈ ರೀತಿಯಾದಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅವಶ್ಯಕತೆ ಇದೆ. ಅದರಲ್ಲಿ ಇದು ಒಂದು ಬಹಳ ಮುಖ್ಯವಾದದ್ದು. ಎಲ್ಲರನ್ನ ನೋಡ್ತಾ ಬಹಳ ಖುಷಿ ಆಗ್ತಾ ಇದೆ. ಯು ಆರ್ ಅಟ್ ಯುವರ್ ಬೆಸ್ಟ್. ಸೊ ಎಕ್ಸಾಮ್ಸ್ ಸೆಕೆಂಡ್ ಪ್ರಿಪರೇಟರಿ ನಡೀತಾ ಇದ್ದು, ನೀವು ಇದಕ್ಕೆ ಬೇಕಾದಂತಹ ಪ್ರಿಪರೇಷನ್ ಅನ್ನ. ಸಂಸ್ಥೆಯ ಉಪಪ್ರಾಂಶುಪಾಲರಾದ NS ಶಿವಣ್ಣ ಮಾತನಾಡಿ, ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಇದ್ದು ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ಓದಿನ ಕಡೆಗೆ ಗಮನ ಹರಿಸಬೇಕೆಂದರು. ಮುಖ್ಯವಾದ ಘಟ್ಟ SLC ಹಂಗೆ ಒಂದು ನಿಮ್ಮ ಒಂದು ಜೀವನದಲ್ಲಿ ಮೊದಲನೇ ಘಟ್ಟ, ಹಾಗಾಗಿ ದ್ವಿತೀಯ PUC ಸಹ ಎರಡನೇ ಘಟ್ಟ. ಹಾಗಾಗಿ ಪಾಸ್ ಆದರೆ ನಿಮ್ಮ ಒಂದು ಭವಿಷ್ಯ ಚೆನ್ನಾಗಿರ್ತದೆ. ಏಕೆಂದರೆ ನೀವೇನಾದರೂ ಫೇಲ್ ಆಗ್ತವತ್ತು ಅಂದರೆ ಹಲವಾರು ವಿದ್ಯಾರ್ಥಿಗಳ ನಿಮ್ಮ ನಿತ್ಯ ಜೀವನದಲ್ಲಿ ನೋಡಿರ್ತೀರಿ, ಏನೇನೋ ಅವರು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಯಾವುದೇ ಒಂದು ಕೆಟ್ಟ ಚಟಗಳಿಗೆ ಬಲಿಯಾಗದೆ ಉತ್ತಮವಾಗಿ ಓದಿ. ಸಂಸ್ಥೆಯ ಸಿವಿಲ್ ಕಾಮಗಾರಿ ಉಪಸಮಿತಿ ಅಧ್ಯಕ್ಷ ಎ ಹ್ಯಾರಿಸ್ ಮಾತನಾಡಿ, ದ್ವಿತೀಯ PUC ವಿದ್ಯಾರ್ಥಿಗಳು ಕಾಲೇಜು ಪ್ರಾರಂಭದಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡಂತೆ ಪ್ರಥಮ PUC ವಿದ್ಯಾರ್ಥಿಗಳು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಆಯೋಜಿಸಿರುವ ಬೀಳ್ಕೊಡುಗೆ ಕಾರ್ಯಕ್ರಮ ಸಂತಸ ಸಂಭ್ರಮದೊಂದಿಗೆ ದುಃಖವೂ ಕೂಡ ಇರುತ್ತದೆ ಎಂದರು. ವಿದ್ಯಾಭ್ಯಾಸ ಮಾಡಿ ಕೊನೆಯ ಹಂತದಲ್ಲಿದ್ದೀರಿ. ಮುಂದಿನ ಭವಿಷ್ಯ ನೀವು ಯಾವ ರೀತಿ ನೀವು ಆಯ್ಕೆ ಮಾಡ್ತೀರಿ, ನೀವು ಎಷ್ಟು ಪರಿಶ್ರಮ ಪಡ್ತೀರಿ, ನೀವು ಯಾವ ರೀತಿ ಶಿಸ್ತಿನಲ್ಲಿ ಓದ್ತೀರಿ, ಹಾಗೂ ಹಿರಿಯರಿಗೆ, ಶಿಕ್ಷಕರಿಗೆ, ತಮ್ಮ ಉಪನ್ಯಾಸಕರಿಗೆ ಯಾವ ಮಟ್ಟದಲ್ಲಿ ನೀವು ಗೌರವವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ತೀರಿ, ಖಂಡಿತವಾಗಲೂ ನಿಮ್ಮ ಬರೀ ಅಂಕದ ಮೇಲೆ ನಿಮ್ಮ ಭವಿಷ್ಯ ನಿಲ್ಲೋದೇ ಇಲ್ಲ. ಖಂಡಿತವಾಗಲೂ ನಿಮ್ಮ ಭವಿಷ್ಯ ರೂಪಿಸಿದಂತಹ ನಿಮ್ಮ ಉಪನ್ಯಾಸಕರು, ಶಿಕ್ಷಕರು ಉಪನ್ಯಾಸಕರಿಗೆ ನೀವು ಯಾವ ರೀತಿ ಗೌರವವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ತೀರಿ, ಖಂಡಿತವಾಗಲೂ ನಿಮ್ಮ ಭವಿಷ್ಯ ಅದರ ಮೇಲೆ ನಿಂತಿದೆ. ಸಂಸ್ಥೆ ಉಪನ್ಯಾಸಕರಾದ ಸಚಿನ್, ಗಗನ್, ವಿಜಿತಾ, ಶೈಜಿ ಮತ್ತು ಕೃತಿಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ವಿರಾಜಪೇಟೆ ನಗರದ ಬ್ರೈಟ್ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು.
ವಿರಾಜಪೇಟೆ ವಿದ್ಯಾನಗರದ ಬ್ರೈಟ್ ಶಾಲೆಯ ಮೈದಾನದಲ್ಲಿ ಸುಮಾರು 17 ಮಳಿಗೆಗಳಿಂದ ಹರಾಜಿನಲ್ಲಿ ಪಡೆದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮಳಿಗೆಯಲ್ಲಿ ವಿವಿಧ ರೀತಿಯ ಆಹಾರ ತಿಂಡಿ ತಿನಿಸುಗಳು ಇನ್ನಿತರ ಪದಾರ್ಥಗಳು ವಿವಿಧ ರೀತಿಯ ಪಾನೀಯಗಳು ಸೇರಿದಂತೆ ಮೈಂಡ್ ಗೇಮ್ಗಳು ನಡೆದವು. ಶಾಲೆಯ ಪ್ರಾಂಶುಪಾಲರಾದ ಆಶಾ ಸತೀಶ್ ಅವರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಶಾಲೆಯ ಕಾರ್ಯದರ್ಶಿ ಕೆಟಿ ಬಶೀರ್ ಮಾತನಾಡಿ, ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಕ್ಕಳು ಮುಂದೆ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಬದುಕು ಕಂಡುಕೊಳ್ಳಲು ಸರ್ಕಾರದ ರೀತಿಯಲ್ಲಿ ಪಡೆಯುವ ಟೆಂಡರ್ ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ಕೇವಲ ಒಂದು ಪಾಠ ಪ್ರವಚನ ಮಾತ್ರ ಆಗಿ ಅವರು ಬಹಳ ಬೇಸತ್ತಿರುವಂತಹ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಅವರವರ ಪ್ರತಿಭೆಗಳು, ಅವರ ವ್ಯಾಪಾರದಲ್ಲಾಗಿರ್ಬೋದು, ಅವರ ಬೇರೆ ಟೆಕ್ನಿಕಲ್ ಆಗಿರುವಂತಹ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ಮಕ್ಕಳಿಗೆ ಖಂಡಿತ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಂತಹ ಒಂದು ಅನುಗ್ರಹ ಅದು. ಆ ನಿಟ್ಟಿನಲ್ಲಿ ಅದನ್ನು ಗುರುತಿಸಬೇಕು ಎಂಬ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಆಹಾರ ಮೇಳವನ್ನು ವಿಶೇಷವಾಗಿ ಇವತ್ತು ಮಾಡಿದ್ದೇವೆ. ಸುಮಾರು 17 ಮಳಿಗೆಗಳ ಮೂಲಕ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ಬಹಳ ಉತ್ಸಾಹದಿಂದ ಮಕ್ಕಳು ಅದನ್ನು ಮಾರಾಟ ಮಾಡುವಂಥದ್ದು ಮತ್ತು ಆ ಮಕ್ಕಳ ಪೋಷಕರು ಅದೇ ರೀತಿ ಸಾರ್ವಜನಿಕರು ಕೂಡ ಬಹಳ ಪ್ರೋತ್ಸಾಹಿಸುವಂಥ ಒಂದು ನೋಟ ಬಹಳ ಸಂತೋಷದಾಯಕ. ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಅವರು ಸ್ವಯಂ ಉದ್ಯೋಗವನ್ನು ಕಂಡುಕೊಳ್ಳಲು ಒಂದು ಒಳ್ಳೆಯ ಅವಕಾಶ ಮತ್ತು ಹೇಗೆ ಇದನ್ನು ಒಂದು ವ್ಯಾಪಾರವನ್ನು ಹೇಗೆ ನಾವು ತೊಡಗಿಸಿಕೊಳ್ಬೋದು ಎಂಬುದರ ಬಗ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅದಕ್ಕೆ ಬೇಕಾದಂಥ ಒಂದು ತಯಾರಿಯನ್ನು ಕೂಡ ನಮ್ಮ ಅಧ್ಯಾಪಕರು ಮಾಡಿದರು. ಅವರಿಗೆ ಒಂದು ಮಳಿಗೆಯನ್ನು ಮೊದಲೇ ಬುಕ್ ಮಾಡುವಂತಹ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೆವು. ಹೌದು. ಅದೇ ರೀತಿ ಟೆಂಟ್ಗಳಿಗೆ ಅವರೊಂದು 200 ರೂಪಾಯಿಯ ಒಂದು ಸಣ್ಣ ರೀತಿಯ ಒಂದು ಫೀಸನ್ನು ಕೂಡ ಫಿಕ್ಸ್ ಮಾಡಿ ಒಂದು ಎಗ್ರಿಮೆಂಟ್ ಕೂಡ ಯಾವ ರೀತಿ ಇದನ್ನು ನಿಮ್ಮ ಮಳಿಗೆಯನ್ನು ಅವರು ನೀವು ಪಡೀಬೋದು ಮತ್ತು ಅದರಲ್ಲಿ ಯಾವ ರೀತಿ ವ್ಯಾಪಾರವನ್ನು ಮಾಡಬೇಕು ಎಂಬಂತಹ ಮಾಹಿತಿಗಳನ್ನು ಕೂಡ ಮಕ್ಕಳಿಗೆ ತಿಳಿಸಿ ಆನಂತರ ಈ ರೀತಿಯ ಒಂದು ದೊಡ್ಡ ರೀತಿಯಲ್ಲಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಭಾಳ ಒಳ್ಳೆಯ ಯಶಸ್ವಿ ಕೂಡ ಆಗಿದೆ. ಎಲ್ಲ ಸಾರ್ವಜನಿಕರ ಸಹಕಾರ ಮತ್ತು ವಿಶೇಷವಾಗಿ ಪೋಷಕರ ಸಹಕಾರ ಇತ್ತು. ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬ್ರೈಟ್ ಶಾಲೆಯಲ್ಲಿ ಆಹಾರ ಮೇಳವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಆಹಾರ ಮೇಳ ಅಂದ್ರೆ ಫನ್ ಫೆಸ್ಟ್ ನಮ್ಮ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಆಗಿರ್ಬೋದು, ಸಹಕಾರ ಆಗಿರ್ಬೋದು, ಹಾಗೆ ಉದ್ಯಮಶೀಲತೆಯನ್ನ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಸಹಕಾರವಾಗುತ್ತೆ. ಹಾಗೆ ನಮ್ಮ ಶಾಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಸ್ಪೋರ್ಟ್ಸ್ ಡೇ ಅನ್ನ ಮಾಡಿದ್ದೀವಿ. ಸೊ ಈ ಸ್ಪೋರ್ಟ್ಸ್ ಡೇ ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಸೊ ಆ ಬಹುಮಾನ ವಿತರಣೆ ಕಾರ್ಯಕ್ರಮವು ಕೂಡ ಇಂದಿನ ದಿನ ಮಾಡಲಾಗ್ತಾ ಇದೆ. ಹಾಗೆ ಪೋಷಕರು ಕೂಡ ಹಾಗೆ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಉತ್ತಮವಾಗಿ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಮಕ್ಕಳ ಜೊತೆಗೆ ಪೋಷಕರು ಹಾಗೂ ಸಾರ್ವಜನಿಕರು ಮಕ್ಕಳ ಮಳಿಗೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಿದ್ರು. ಮಕ್ಕಳಲ್ಲಿ ವ್ಯಾಪಾರದ ಮನೋಭಾವ ಇರಬೇಕು ಎಂಬ ಕಾರಣಕ್ಕಾಗಿ ಈ ರೀತಿಯ ಕಾರ್ಯಕ್ರಮ ನಡೆಸಿದ್ದೇವೆ ಎಂದರು. ಮಕ್ಕಳು ಹಾಗೂ ಪೋಷಕರು ಈ ಕಾರ್ಯಕ್ರಮದ ಬಗ್ಗೆ ಅನುಭವ ಹಂಚಿಕೊಂಡರು.
ನಮ್ಮ ಶಾಲೆಯಲ್ಲಿ ಗ್ರಾಜುಯೇಷನ್ ಡೇ ಮತ್ತು ಈ ಫನ್ ಫೆಸ್ಟ್ ಮತ್ತು ಸ್ಪೋರ್ಟ್ಸ್ ಡೇ ತುಂಬ ದಿನ ನಡೀತಾ ಇತ್ತು. ಆ ಕಾರಣ ಇವತ್ತು ಎಲ್ಲ ಒಟ್ಟಿಗೆ ಸೇರಿ ಎಲ್ಲರೂ ಫನ್ ಫೆಸ್ಟ್ ಎಲ್ಲ ಮಾಡಿ ಎಲ್ಲ ಜನರು ಬಂದು ನಮ್ಮನ್ನು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈ ದಿನ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. I am studying in 7th standard. My school name is Bright School. Today we are enjoyed very joyful and enjoying. Thank you. ರೂಪದಲ್ಲಿ ವಿರಾಜಪೇಟೆ. ಸೊ ಈಗಾಗಲೇ ಬ್ರೈಟ್ ಪಬ್ಲಿಕ್ ಸ್ಕೂಲ್ನಲ್ಲಿ ಹಲವಾರು ಮಕ್ಕಳಿಗೆ ನಾನಾ ರೀತಿಯಂಥ ಫುಡ್ಡು ವ್ಯಾಪಾರ ವಹಿವಾಟುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗಿ ಇಲ್ಲಿ ಬಂದು ಮಕ್ಕಳಿಗೆ ಜೀವನ ರೀತಿ ಹೇಗೆ ವ್ಯಾಪಾರ ವಹಿವಾಟು ಏನೇ ಇದ್ದರೂ ಫುಡ್ ವಿಚಾರದಲ್ಲಿ ಇಲ್ಲಿರುವಂಥ ಟೀಚರ್ಸ್ಗಳು, ಆಡಳಿತ ಮಂಡಳಿಗಳು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಭಾಳ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬಂದಾಗ ನೋಡುವಾಗ ತುಂಬ ಖುಷಿಯಾಗುತ್ತೆ. ಮಕ್ಕಳು ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಮುಂದೆ ಪೀಳಿಗೆಗಳಿಗೆ ಇದೊಂದು ಉತ್ತಮ ಒಂದು ಮಾಹಿತಿ ಅಂತ ಹೇಳುತ್ತಾ ಬ್ರೈಟ್ ಪಬ್ಲಿಕ್ ಸ್ಕೂಲ್ ಎಲ್ಲ ಟೀಚರ್ಸ್ಗಳಿಗೂ, ಆಡಳಿತ ಮಂಡಳಿಗೂ ನನ್ನ ಪರವಾಗಿಯೂ ಎಲ್ಲರ ಪೇರೆಂಟ್ಸ್ ಪರವಾಗಿ ಅನಂತ ಧನ್ಯವಾದಗಳು ಸಲ್ಲಿಸ್ತೇನೆ. ಈ ಸಂದರ್ಭ ಶಾಲೆಯ ಎಲ್ಲ ಶಿಕ್ಷಕರು, ತಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು.